ಹಲೋ ಗೆಳೆಯರೇ, ಶರಣಾರ್ಥಿ. ಇಂದಿನ ತರಗತಿಯಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ. ಹಿಂದಿನ ವಿಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಆ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತಾ ಬನ್ನಿ. ಅಲ್ಲಿ ಮಧುಕುಮಾರ್ KPS ಅಂತೇಳಿ ಅದರ ಚಾನಲ್ ಮೇಲೆ ಅಲ್ಲಿ ಪ್ಲೇಲಿಸ್ಟ್ ಅಂತ ಇರುತ್ತೆ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಸೀರಿಯಲ್ ವೈಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತೇಳಿದರೆ ಇಂಗ್ಲೀಷ್ ಗ್ರಾಮರ್ ಸಂಬಂಧಪಟ್ಟ ಫೋಲ್ಡರ್ ಅದರದ್ದೇ ಆಗಿರ್ತಕ್ಕಂಥ ಒಂದು ಫೋಲ್ಡರಲ್ಲಿ ಅದನ್ನು ರೆಫರ್ ಮಾಡಿ ಅಂತ ಹೇಳುತ್ತಾ, ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ಗಳ ಬಗ್ಗೆ ರೂಲ್ಸನ್ನು ನೋಡ್ತಾ ಹೋಗಿದ್ವಿ. ರೂಲ್ಸನ್ನು ನೀವು ಬೈಹ್ಯಾಟ್ ಮಾಡಬೇಕಾಗತ್ತೆ. ಸೊ ರೂಲ್ಸ್ ಬೈಹ್ಯಾಟ್ ಮಾಡಿ ಎಕ್ಸಾಮಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಕ್ಸಾಮಲ್ಲಿ ಸ್ಕೋರ್ ಗಳಿಸೋಕೆ ಏನಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂದಿನ ರೂಲ್ಗೆ ಸಂಬಂಧಪಟ್ಟವನ್ನು ನೋಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತೇಳಿ ಬರ್ತಾವೆ. ಇವುಗಳ ನೌನ್ಗಳಂತ ಕನ್ಸಿಡರ್ ಮಾಡ್ತೀವಿ. ಇವಕ್ಕೆ ಎಸ್, ES, IS ಏನೂ ಹಚ್ಚೋಂಗಿಲ್ಲ. ಇದನ್ನು ತಲೆಗೆ ಇಟ್ಕೋಬೇಕು. ಇವನ್ನೇ ಎಕ್ಸಾಮಲ್ಲಿ ಪ್ರಶ್ನೆ ಕೇಳೋದು. ಎಲ್ಲಿ ಎಕ್ಸೆಪ್ಷನ್ನು, ಎಲ್ಲಿ ರೂಲ್ಗಳಿರ್ತವೆ ಅಲ್ಲೇ ಅವ್ರು ಕ್ವಶನ್ ಕೇಳೋದು. ಸೊ ನಾವು ಅಲ್ಲಿನ ಸ್ವಲ್ಪ ಫೋಕಸ್ ಮಾಡಿಬಿಟ್ರೆ ಏನಾಗುತ್ತೆ, ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬರ್ರಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾನ್ ಇದ್ದದ್ದು ಮೆನ್ ಆಗುತ್ತೆ. ನೆನ್ಪಿಡ್ರಿ, ಮ್ಯಾನ್ ಅನ್ನೋದೇನು ಸಿಂಗ್ಯುಲರ್, ಅದು ಮೆನ್ ಅನ್ನೋದೇನು ಪ್ಲೂರಲ್ ಅಂಥೇಳಿ ನೆನ್ಪಿಟ್ಕೋಬೇಕು. ಫಸ್ಟಿಗೆ ಸಿಂಗ್ಯುಲರು, ಆಮೇಲೆ ಪ್ಲೂರಲ್ ಅಂತೇಳಿ. ನೆಕ್ಸ್ಟ್ ವುಮೆನ್ ನೋಡ್ರಿ, ವುಮೆನ್. ನೆಕ್ಸ್ಟ್ ಚೈಲ್ಡ್, ಚಿಲ್ಡ್ರನ್. ಫೂಟ್, ಫೀಟ್. ನೋಡ್ರಿ, ಇವಕ್ಕೆ ಎಸ್ ಆಗಲಿ, ES ಆಗಲಿ, IS ಆಗಲಿ ಹಚ್ಚಿ ಪ್ಲೂರಲ್ ಮಾರಿದರೆ ಗ್ರಾಮಟಿಕಲ್ ಆಗಿ ತಪ್ಪಾಗುತ್ತಾ. ಇವನು ಹೆಂಗಿದ್ದು ಹಂಗೆ ಓದ್ಬೇಕು ನಾವು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟೂತು, ಟೀತ್. ಮೌಸ್ ಇದ್ದಿದ್ದು ಏನಾಗುತ್ತೆ, ಪ್ಲೂರಲ್ ಮೈಸ್ ಆಗುತ್ತೆ ನೋಡ್ರಿ. ಗೂಸ್ ಇದ್ದಿದ್ದು ಏನಾಗುತ್ತೆ, ಗೂಸ್ ಅಂದ್ರೆ ಏನು, ಹಂಸ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಕ್ಸನ್ ನೆನ್ಪಿಟ್ಕೋ. ಲವ್ಸ್, ಲೈಸ್ ಏನ್ರಿ, ಇದು ಲೈಸ್ ಆಗುತ್ತೆ ನೋಡ್ರಿ, ನೆನ್ಪಿಟ್ಕೋರಿ. ಲೈಸ್ ಇದ್ರ ಮೀನಿಂಗ್ ಏನಂದ್ರೆ ಏನು ಅಂತ ಕರಿತೀವಿ. ಕೂದಲಿನಲ್ಲಿ ಏನಿರ್ತಾವಲ್ಲ ಅದು ಇಂಗ್ಲೀಷ್ ಮೀನಿಂಗ್ ಆಗುತ್ತೆ ನೋಡ್ರಿ, ನೆನ್ಪಿಟ್ಕೋರಿ ಅದನ್ನು. ನೆಕ್ಸ್ಟ್ ಪರ್ಸನ್ ಇದ್ದಿದ್ದು ಏನಾಗುತ್ತೆ ರೀ, ಪೀಪಲ್ ಆಗುತ್ತೆ. ಪೀಪಲ್ಸ್ ಆಗಲ್ಲ. ಪರ್ಸನ್ ಅನ್ನೋದು ಸಿಂಗ್ಯುಲರ್, ಪೀಪಲ್ ಅನ್ನೋದು ಪ್ಲೂರಲ್. ಪೀಪಲ್ಸ್ ಅಂದ್ರೆ ತಪ್ಪು ನೋಡ್ರಿ, ಇಷ್ಟು. ನೆಕ್ಸ್ಟ್ ಇವಕ್ಕೆ ಕೆಲವೊಂದು ಪ್ಲೂರಲ್ ಏನಾರು ನೋಡ್ರಿ ಹೆಂಗಿದ್ದಂಗೆ, ಸಿಂಗ್ಯುಲರ್ನೂ ಅದೇ ಆಗಿರುತ್ತೆ, ಪ್ಲೂರಲ್ನೂ ಅದೇ ಆಗಿರುತ್ತೆ. ಶೀಪ್ಸ್ ತಪ್ಪು. ನೆಕ್ಸ್ಟ್ ಡೀರ್ಸ್ ಅನ್ಬಾರ್ದು. ಫಿಶ್ಗೆ ಪ್ಲೂರಲ್ ಇಲ್ಲ. ಫಿಶ್ ಸಿಂಗ್ಯುಲರ್ನೂ ಅದೇ, ಪ್ಲೂರಲ್ನೂ ಅದೇ. ನೆಕ್ಸ್ಟ್ ಏರ್ಕ್ರಾಫ್ಟ್ ಈ ಥರ ಬಳಸಿದ್ರೆ ತಪ್ಪು ನೋಡ್ರಿ, ನೋಡ್ಕೋರಿ. ಈಗ ನೀವು ಮೆನ್ಗೆ ಎಸ್ ಹಚ್ಚೋದು, ಚಿಲ್ಡ್ರನ್ಗೆ ಎಸ್ ಹಚ್ಚೋದು, ಪೀಪಲ್ಗೆ ಎಸ್ ಹಚ್ಚೋದು, ಈ ಥರ ಮಾಡಿದರೆ ತಪ್ಪು. ಗ್ರಾಮಟಿಕಲ್ ಸಪೋರ್ಟ್ ಮಾಡಲ್ಲ. ಈ ರೂಲ್ಗಳನ್ನು ಹೀಗೆ ನೀವು ಓದಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಇದು ಇಂಪಾರ್ಟೆಂಟ್ ನೋಡಿರಿ, ಇಂಪಾರ್ಟೆಂಟ್ ಸ್ಲೈಡ್ ಇದು, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಕ್ಯಾಕ್ಟಸ್ ನೋಡ್ರಿ. ಕ್ಯಾಕ್ಟಸ್ ಏನಿದೆ, ಕ್ಯಾಕ್ಟಸ್ ಏನಾಗುತ್ತೆ ಪ್ಲೂರಲ್, ಕ್ಯಾಕ್ಟೈ. ಕ್ಯಾಕ್ಟಸ್ ಅಂತಂದ್ರೆ ಏನು ರೀ, ಪಾಪಸ್ ಕಳ್ಳಿ ಅಂತೇಳಿ ಕರಿತೀವಲ್ಲ, ಅದಕ್ಕೆ ಕ್ಯಾಕ್ಟಸ್ ಅಂತ ಕರೀತೀವಿ. ಪಾಪಸ್ ಕಳ್ಳಿ, ಕ್ಯಾಕ್ಟಸ್ ಅಥವಾ ಕ್ಯಾಕ್ಟಸ್ ಇದ್ದದ್ದು ಪ್ಲೂರಲ್ ಏನಾಗುತ್ತೆ, ಕ್ಯಾಕ್ಟೈ ಆಗುತ್ತೆ. ನೆಕ್ಸ್ಟ್ ಪಂಗೈ ಏನಾಗುತ್ತೆ, ಪಂಗೈ ಆಗುತ್ತೆ. ಇಷ್ಟು ನೆನ್ಪು. ನೆಕ್ಸ್ಟ್ ನೋಡ್ರಿ, ಸಿಲೆಬಸ್ ಇದ್ದದ್ದು ಏನಾಗುತ್ತೆ ನೋಡ್ರಿ, ಸಿಲೆಬಸ್ ಇದ್ದದ್ದು ಸಿಲಬೈ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅಲಮ್ನೆಸ್ ಇದ್ದದ್ದು ಏನಾಗುತ್ತೆ, ಅಲಮ್ನೆಸ್ ಇದ್ದದ್ದು ಅಲಮ್ನೆಸ್ ಅಂದ್ರೆ ಏನು, ಹಳೆಯ ವಿದ್ಯಾರ್ಥಿ ಅಂತ ಕರಿತೀವಿ. ನೆಕ್ಸ್ಟ್ ರೇಡಿಯಸ್ ಇದ್ದದ್ದು ಏನಾಗುತ್ತೆ, ರೇಡಿಯಸ್ ಇದ್ದದ್ದು ಏನಾಗುತ್ತೆ, ತ್ರಿಜ್ಯ ಅಂತೇಳಿ ಕರಿತೀವಿ ರೇಡಿಯಸ್ ಅಂತಂದ್ರೆ. ಮೀಡಿಯಮ್ ಇದ್ದದ್ದು ಏನಾಗುತ್ತೆ, ಮೀಡಿಯಾ ಆಗುತ್ತೆ. ನೆಕ್ಸ್ಟ್ ಡೇಟಮ್ ಇದ್ದದ್ದು ಏನಾಗುತ್ತೆ, ಡೇಟಾ ಆಗುತ್ತೆ. ಈಗ ಪ್ರೆಸೆಂಟಾಗಿ ಮೀಡಿಯಮ್ಮು ಡೇಟಮ್ಮು ಯೂಸ್ ಮಾಡ್ತಿಲ್ಲ. ಈಗ ಮೀಡಿಯಾ ಸಿಂಗ್ಯುಲರ್ ಕೇಳಿ ಮೀಡಿಯನ್ ಅಂತೇಳಿ ಇದು ಕನ್ಸಿಡರ್ ಆಗುತ್ತೆ. ಡೇಟಾನ ಸಿಂಗ್ಯುಲರ್ನೂ ಅದೇ, ಪ್ಲೂರಲ್ನೂ ಇದೆ ಪ್ರೆಸೆಂಟಾಗಿ. ನೆಕ್ಸ್ಟ್ ನೋಡ್ರಿ, ಕ್ರೈಟೇರಿಯಾ ನೋಡ್ರಿ. ನೆಕ್ಸ್ಟ್
ಕ್ರೈಟೇರಿಯಾ ಅಂತಂದ್ರೆ ಏನು? ಕ್ರೈಟೇರಿಯಾ ಅಂತಂದ್ರೆ ಏನು ರೀ? ಮಾಪನ ಅಂತ ಕರಿತೀವಿ ನಾವು. ಕ್ರೈಟೇರಿಯಾ ಏನಾಗುತ್ತೆ ಪ್ಲೂರಲ್? ಕ್ರೈಟೇರಿಯಾ. ನೆನ್ಪಿಟ್ಕೋರಿ. ಕ್ರೈಟೇರಿಯನ್ ಇದ್ದದ್ದು ಏನಾಗುತ್ತೆ? ಕ್ರೈಟೇರಿಯಾ ಆಗುತ್ತೆ. ನೆನ್ಪಿಟ್ಕೋ. ಕ್ರೈಟೇರಿಯನ್ ಇದ್ದದ್ದು ಏನಾಗುತ್ತೆ? ಕ್ರೈಟೇರಿಯಾ. ನೆಕ್ಸ್ಟ್ ನೋಡ್ರಿ, ಮಾನದಂಡ ಅಂತೇಳಿ ಅಂತ ಕರಿತೀವಿ. ಇದು ನೆನ್ಪಿಟ್ಕೋ. ನೆಕ್ಸ್ಟ್ ನೋಡ್ರಿ, ಈಗ ಪಿನೋಮಿನನ್ ಇದ್ದದ್ದು ಏನಾಗುತ್ತೆ? ಪಿನೋಮಿನನ್ ಇದ್ದದ್ದು ಏನಾಗುತ್ತೆ? ಫಿನೋಮಿನಾ. ನೋಡ್ಕೋರಿ ಅವನ್ನ. ಫಿನೋಮಿನಾ ಅಂತಂದ್ರೆ ಏನು ರೀ? ಫಿನೋಮಿನನ್ ಇದ್ದದ್ದು ಏನಾಗುತ್ತೆ? ಫಿನೋಮಿನಾ. ಅದ್ಭುತ ಅಥವಾ ಅಸಾಧಾರಣ ವಸ್ತು ಅಂತೇಳಿ ಅರ್ಥ ಆಗುತ್ತೆ ಅದರದ್ದು. ಸೊ ನೆನ್ಪಿಟ್ಕೋರಿ ಇಷ್ಟ. ನೆಕ್ಸ್ಟ್ ನೋಡ್ರಿ, ಇಂಡೆಕ್ಸ್ ಅನ್ನೋದು ಸಿಂಗ್ಯುಲರ್, ಇಂಡಿಸಿಸ್ ಅನ್ನೋದು ಪ್ಲೂರಲ್. ನೋಡ್ರಿ, ಅಪೆಂಡಿಕ್ಸ್ ಇದ್ದದ್ದು ಅಪೆಂಡಿಸಿಸ್ ಅಂತೇಳಿ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲೊಂದು ರೂಲ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಲಾಸ್ಟಿಗೆ ಕೊನೆಗೆ SIS ಇದೆ, ಸಿಸ್ ಅಂತ ಕರಿತೀವಿ ಅದಕ್ಕೆ. SIS ಸಿಸ್ ಅಂತ. SES ಹತ್ತಿರ ಸೀಸ್ ಅಂತ ಕರಿತೀವಿ. ನೋಡ್ರಿ, SIS ಇತ್ತಂದ್ರೆ ಸಿಸ್ ಅಂತೇಳಿ ಓದ್ಬೇಕು. ಅದಕ್ಕೆ SES ಇದ್ರೆ ಸೀಸ್ ಅಂತ ಓದ್ಬೇಕು. ಇಷ್ಟ ನೋಡ್ರಿ. ಲಾಸ್ಟಿಗೆ ಅಕ್ಷರ SIS ಇರುತ್ತೆ. ನಡಬರ್ಕ್ ಏನಿದೆ? ಇದೆ ಅಷ್ಟೆ. ಇನ್ನು ರಿಮೂವ್ ಮಾಡಿ ಅಲ್ಲಿ ಹಚ್ಬೇಕು. ಹಚ್ಚಿದ್ರೆ ಏನಾಗುತ್ತೆ? ಪ್ಲೂರಲ್ ಆಗುತ್ತೆ. ಹೆಂಗಿದ್ದು ಹಂಗೆ ಬರಿಬೇಕು, ಅದನ್ನು ಚೇಂಜ್ ಮಾಡೋಂಗಿಲ್ಲ. ಮಿಡಲ್ ಇರ್ತಿರ್ತಕ್ಕಂಥ ಎಷ್ಟೇ ರಿಮೂವ್ ಮಾಡಿ ಆ ಮಿಡಲಲ್ಲಿ ಆ ಮಿಡಲ್ ಜಾಗಕ್ಕೆ ಯಾವ ಹಾಕ್ಬೇಕು? ಹಚ್ಚಿದ್ರೆ ಅದು ಪ್ಲೂರಲ್ ಆಗುತ್ತೆ. ನೋಡಿರಿ, ಅನಾಲಿಸಿಸ್ SIS ನ ರಿಮೂವ್ ಮಾಡೈತಿ, ಯನ್ನು ಸೇರಿಸೈತಿ. 2 ಅಕ್ಷರ ಸೇಮ್, ಮಿಡಲ್ ಅಕ್ಷರ ಅಷ್ಟೇ ರಿಮೂವ್ ಮಾಡಬೇಕು. ಮಿಡಲ್ ಅಕ್ಷರ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಪ್ಲೂರಲ್ ಆಗಿ ಬರುತ್ತೆ. ಅನಾಲಿಸೇಜ್. ನೆಕ್ಸ್ಟ್ ಕ್ರೈಸೀಸ್. ಥೀಸೀಸ್. ಆಕ್ಸೀಸ್. ನೆಕ್ಸ್ಟ್ ಬ್ಯಾಕ್ಟೀರಿಯಾ. ಇಲ್ಲಿ ನೆನ್ಪಿಟ್ಕೋರಿ. ಇದು ನೋಡ್ರಿ, SIS ಲಾಸ್ಟಿಗೆ ಕೊನೆ ಅಕ್ಷರ ಬಂದಿರ್ತಾನ ಯನ್ನು ರಿಮೂವ್ ಮಾಡಿ ಯನ್ನು ಸೇರಿಸಿದ್ರೆ ಪ್ಲೂರಲ್ ಆಗುತ್ತೆ ಅಂತೇಳಿ ನಿಮಗೆ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಬ್ಯಾಕ್ಟೀರಿಯಮ್ ಇದ್ದದ್ದು ಏನಾಗುತ್ತೆ? ಬ್ಯಾಕ್ಟೀರಿಯಾ ಆಗುತ್ತೆ. ಬ್ಯಾಕ್ಟೀರಿಯಮ್ ಅನ್ನೋದು ಸಿಂಗ್ಯುಲರ್, ಬ್ಯಾಕ್ಟೀರಿಯಾ ಅನ್ನೋದು ಪ್ಲೂರಲ್ ಆಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬೇಸಿಸ್ ಬಂದು ನೋಡ್ರಿ. ಬೇಸೀಸ್. ಡೈಗ್ನಾಸಿಸ್ ನೆನ್ಪಿಟ್ಕೋರಿ. ಹೈಪೋಥಿಸಿಸ್. ನೆಕ್ಸ್ಟ್ ಓಯಾಸಿಸ್. ನೆಕ್ಸ್ಟ್ ಸೊ ಇಷ್ಟು ನೆನ್ಪಿಟ್ಕೋರಿ ಇಷ್ಟು. ನೆಕ್ಸ್ಟ್ ನೋಡ್ರಿ, ಪರೆಂಥಿಸಿಸ್ ನೆನ್ಪಿಟ್ಕೋರಿ. SIS ಲಾಸ್ಟಿಗೆ ಅಕ್ಷರ ಏನು ಮಾಡ್ಬೇಕು? ಐ ರಿಮೂವ್ ಮಾಡಿ ಹಚ್ಬೇಕು. ಹಚ್ಚಿದ್ರೆ ಏನಾಗುತ್ತೆ? ಪ್ಲೂರಲ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲಿಪ್ಸಿಸ್. ನೆಕ್ಸ್ಟ್ ನೋಡ್ರಿ, ಟೆಸ್ಟೀಸ್ ಇದ್ದದ್ದು ಏನಾಗುತ್ತೆ? ಟೆಸ್ಟೀಸ್ ಆಗುತ್ತೆ. ಟೆಸ್ಟೀಸ್ ಅಂದರೆ ರೋಷಣಗಳು ಅಂತ ಕರಿತೀವಿ. ಸೊ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಕಾರ್ಪರರ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಜೀನಿಯಸ್ ನೋಡ್ರಿ. ಜೀನಿಯಸ್ ಅಂದ್ರೆ ಪಂಗಡ ಅಂತ ಕರಿತೀವಿ. ಪಂಗಡ, ವರ್ಗ. ಜೀನಿಯಸ್ ಅಂದ್ರೆ ಏನು? ಪಂಗಡ ಅಥವಾ ವರ್ಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜೀನಿಯಸ್ ಇದ್ದದ್ದು ಜೆನೆರಾ. ನೆಕ್ಸ್ಟ್ ಸ್ಟ್ರಾಟಮ್ ಇದ್ದದ್ದು ಏನಾಗುತ್ತೆ? ಸ್ಟ್ರಾಟೈ ನೆನ್ಪಿಟ್ಕೋರಿ. ಕರಿಕ್ಯುಲೈ. ಇಲ್ಲಿ ನೋಡ್ರಿ, ಇಲ್ಲಿ ಇದು ನೆನ್ಪಿಟ್ಕೋರಿ. ಕರಿಕುಲಾ. ಮೆಮೊರಂಡ. ನೆಕ್ಸ್ಟ್ ಆಡೆಂಡಮ್ ಏನಾಗುತ್ತೆ ನೋಡ್ರಿ? ಆಡೆಂಡ್. ನೆಕ್ಸ್ಟ್ ಎರಿಟಮ್ ಏನಾಗುತ್ತೆ? ಎರಿಟಾ. ನೆಕ್ಸ್ಟ್
ಲಾವಾ ಇದ್ದಿದ್ದು ಏನಂತ ಲಾವೆ. ಸೊ ಇಷ್ಟು ಪದಗಳು ನೆನ್ಪಿಟ್ಕೋರಿ. ನೆಕ್ಸ್ಟ್ ಫಾರ್ಮುಲಾ ಇದ್ದದ್ದು ಫಾರ್ಮುಲೆ ನೆನ್ಪಿಟ್ಕೋರಿ. ಫಾರ್ಮುಲೆ. ನೆಕ್ಸ್ಟ್ ವೆಟ್ರಿಬಾ ಅಂತಿರ್ತ ನೋಡ್ರಿ. ವೆಟ್ರಿಬೆ. ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ ನೋಡ್ರಿ. ಲಾಸ್ಟಿಗೆ ಏನಿದೆ ಫಾರ್ಮುಲಾ ಎ ಐತಿ. ನೆಕ್ಸ್ಟ್ ನೆನ್ಪಿಟ್ಕೋರಿ. ವರ್ಟ್ರಿಬಾ ಅಂತ ನೋಡ್ರಿ. ಅಲ್ಲೇನಿದೆ ಫಾರ್ಮುಲಾ ಎ ಐತಿ. ಲಾಸ್ಟ್ ಅಕ್ಷರ ಎ ಇದೆ. 5 ಅಬ್ಸರ್ವೇಷನ್ ಮಾಡಿರಿ. ಲಾಸ್ಟ್ ಅಕ್ಷರ ಎ ಇದೆ. ಈ ಥರ ಬಂದಾಗ ನೀವೇನು ಮಾಡಬೇಕು, ಏನ ರಿಮೂವ್ ಮಾಡಿ ಈ ಹಚ್ಬೇಕು. ಅವಾಗ ಏನಾಗುತ್ತೆ, ಪ್ಲೂರಲ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ನೆಬುಲಾ ನೋಡ್ರಿ. ನೆಬುಲಿ. ಈ ಥರ ಅಷ್ಟು ಏನು ಈ ಥರ ಪದಗಳಿಗೆ ಸಂಬಂಧಪಡ್ತಾವೆ. ಇವು ಪ್ಲೂರಲ್ಲು. ಇವು ಎಕ್ಸಾಂಪಲ್ ಕೇಳ್ತಿರ್ತಾರೆ, ಇವು ನೆನ್ಪಿಟ್ಕೋರಿ. ನೆಕ್ಸ್ಟ್ ಆಲ್ಗಾ, ಆಲ್ಗಿ. ಸೊ ಇಷ್ಟು ನೆನ್ಪಿಟ್ಕೋರಿ. ಇಷ್ಟು ನೋಡ್ರಿ. ಏನು ಇಷ್ಟು ಸಂಬಂಧಪಟ್ಟಂತ ಏರೇ ಪ್ರಶ್ನೆ ಕೇಳ್ತಾರೆ, ನೀವು ಸರ್ಚ್ ಮಾಡ್ಬೇಕು. ಈ ಥರ ಎಕ್ಸಾಂಪಲ್ ನಿಮ್ಗೆ ಇದಾಗುತ್ತೆ. ನೆಕ್ಸ್ಟ್ ಕಾಂಪೌಂಡ್ ನೌನ್ಗಳು ಪ್ಲೂರಲ್ ಮಾಡೋದು ಹೆಂಗೆ ಅಂತೇಳಿ ನೆನ್ಪಿಟ್ಕೋಬೇಕು ನೋಡ್ರಿ. ಇಲ್ಲಿ ಒಂದು ಕಾಂಪೌಂಡ್ ನೌನ್ ಪ್ಲೂರಲ್ ಮಾಡ್ಬೇಕಂತಂದ್ರೆ ಇಲ್ಲಿ ಪ್ಲೂರಲ್ಲು 2 ಪದಕ್ಕೆ ಹಾಕಲ್ವ. ಸ್ಟಾರ್ಟಿಂಗ್ ಏನು ಒಂದು ಪದ ಇರುತ್ತೆ, ಅಲ್ಲಿ ಒಂದು ಪದಕ್ಕೆ ಅಷ್ಟೇ ಹಾಕ್ಬೇಕು. ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ತೋರಿಸಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ರದರ್ ಇನ್ ಲಾ. ಇದು ಪ್ಲೂರಲ್ ಮಾಡೋದು ಯಾವ ಥರ ಅಂದ್ರೆ, ಫಸ್ಟಿಗೆ ಏನೈತೆ ಅಕ್ಷರ ಬ್ರದರ್ ಅನ್ನೋದೈತಿ. ಬ್ರದರ್ಗೆ ಪ್ಲೂರಲ್ ಮಾಡಬೇಕು. ಬ್ರದರ್ ಇನ್ ಲಾ ಕರೆಕ್ಟ್. ಬ್ರದರ್ ಇನ್ ಲಾ ಇದನ್ನು ಪ್ಲೂರಲ್ ಮಾಡ್ಬೇಕಂದ್ರೆ ಬ್ರದರ್ಸ್ ಇನ್ ಲಾ ಅನ್ಬೇಕು. ಬ್ರದರ್ಸ್ ಇನ್ ಲಾಸ್ ತಪ್ಪು. ಲಾಸ್ಟ್ ಎಸ್ ಅಕ್ಷರ ಅದು. ಬ್ರದರ್ಸ್ ಇನ್ ಲಾಸ್ ಅಂದರೆ ತಪ್ಪು ನೋಡ್ರಿ. ಬ್ರದರ್ಸ್ ಇನ್ ಲಾಸ್ ಅಂದರೆ ತಪ್ಪು. ಬ್ರದರ್ಸ್ ಇನ್ ಲಾ ಅನ್ಬೇಕು. ಫಸ್ಟಿಗೆ ಸ್ಟಾರ್ಟಿಂಗ್ ವರ್ಡಿಗೆ ಮಾತ್ರ ಪ್ಲೂರಲ್ ಮಾಡ್ಬೇಕು. ಸ್ಟಾರ್ಟಿಂಗ್ ವರ್ಡ್ ನಾಮಪದ ಏನಿದೆ, ಸ್ಟಾರ್ಟಿಂಗ್ ನಾಮಪದಗೆ ಪ್ಲೂರಲ್ ಮಾಡಿದರೆ ಅದು ಪ್ಲೂರಲ್. ಸಿಂಗ್ಯುಲರ್ ಇದ್ದದ್ದು ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡಿರಿ ಇಲ್ಲಿದ್ದ. ನೆಕ್ಸ್ಟ್ ನೋಡ್ರಿ, ಸಿಸ್ಟರ್ ಇನ್ ಲಾ, ಸಿಸ್ಟರ್ಸ್ ಇನ್ ಲಾ. ಫಾದರ್ ಇನ್ ಲಾ, ಫಾದರ್ಸ್ ಇನ್ ಲಾ. ಮದರ್ ಇನ್ ಲಾ, ಮದರ್ಸ್ ಇನ್ ಲಾ. ನೋಡ, ಪಾಸರ್ ಬೈ ಅಂದ್ರೆ ದಾರಿ ಹೋಗ್ ಅಂತ ಕರಿತೀವಿ. ಪಾಸರ್ ಬೈ ಅನ್ನು ಪ್ಲೂರಲ್ ಮಾಡಿದ್ರೆ ಪಾಸರ್ಸ್ ಬೈ ಅನ್ಬೇಕು. ಪಾಸರ್ಸ್ ಬೈ. ಸ್ಟಾರ್ಟಿಂಗ್ ವರ್ಡ್ಗೆ ಮಾತ್ರ ಎಸ್ ಹಚ್ಬೇಕು. ಅದಕ್ಕೊಂದೇ ಎಸ್ ಹಚ್ಬೇಕು, ಮತ್ತು ಬೇರೆ ಕಡೆ ಎಲ್ಲೇ ಹಚ್ಬಾರ್ದು. ನೆಕ್ಸ್ಟ್ ಲುಕ್ಕರ್ಸ್ ಆನ್. ನೆಕ್ಸ್ಟ್ ಕೋರ್ಟ್ ಆಫ್ ಮಾರ್ಷಲ್. ನೋಡು, ಕೋರ್ಟ್ ಮಾರ್ಷಲ್ ಅಂತ ಕರಿತೀವಿ. ಕೋರ್ಟ್ಸ್ ಮಾರ್ಷಲ್ ಅಂತ ಕರಿತೀವಿ. ನೆಕ್ಸ್ಟ್ ಅಟಾರ್ನೀಸ್ ಜನರಲ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕಮಾಂಡರ್ ಇನ್ ಚೀಫ್. ಕಮಾಂಡರ್ಸ್ ಅಲ್ಲಿ ಸ್ಟಾರ್ಟಿಂಗ್ ವರ್ಡಿಗೆ ಮಾತ್ರ ಎಸ್ ಹಚ್ಚು. ಕಮಾಂಡರ್ಸ್ ಇನ್ ಚೀಫ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬ್ರದರ್ ಇನ್ ಲಾಸ್ ಈ ಥರ ಹಚ್ಚಿದ್ರೆ ತಪ್ಪು ನೋಡ್ರಿ. ಪಾಸರ್ ಬಾಯ್ಸ್ ಈ ಥರ ಹಚ್ಚಬಾರ್ದು. ಕೋರ್ಟ್ ಮಾರ್ಷಿಯಲ್ಸ್ ಈ ಥರ ಹಚ್ಚಿದ್ರೆ ತಪ್ಪು ನೋಡ್ರಿ. ಬ್ರದರ್ಸ್ ಇನ್ ಲಾ ಕರೆಕ್ಟ್. ಪಾಸರ್ಸ್ ಬೈ ಕರೆಕ್ಟ್. ಕೋರ್ಟ್ಸ್ ಮಾರ್ಷಲ್ ಕರೆಕ್ಟ್. ಇಷ್ಟು ನೆನ್ಪಿಟ್ಕೋರಿ. ಎಕ್ಸಾಮಲ್ಲಿ ಈ ಥರ ಯಾರು ಮಿಸ್ಟೇಕ್ ಇದನ್ನು ಮಾಡ್ತಿರ್ತಾರೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ರಿ. ಸೇಮ್ ಸ್ಟಾರ್ಟಿಂಗ್ ವರ್ಡ್ಗೆ ಮಾತ್ರ ಎಸ್ ಹಚ್ಬೇಕು, ಉಳಿಕೆದು ಎಲ್ಲಿ ಹಚ್ಬಾರ್ದು. ಸ್ಟಾರ್ಟಿಂಗ್ ವರ್ಡ್ಗೆ ಎಸ್ ಹಚ್ಚಿದ್ರೆ ಪ್ಲೂರಲ್ ಆಗಿಬಿಡುತ್ತೆ. ಇವು ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಹಿಂದಿನ ಕರಿತೆಗಳೇ ಕಾಂಪೌಂಡ್ ನೌನ್ ಅಂದ್ರೆ ಏನು ಎಕ್ಸಾಂಪಲ್ ಸಾಕಷ್ಟು ಕೊಟ್ಟಿದೆ. ಹೈಪನೇಟೆಡ್ ಕಾಂಪೌಂಡ್, ಓಪನ್ ಕಾಂಪೌಂಡ್ ನೌನು, ಕ್ಲೋಸ್ಡ್ ಕಾಂಪೌಂಡ್ ನೌನ್ ಅಂತೇಳಿ ನಾನು ಹೇಳಿದ್ದೆ. ಹಿಂದಿನ ತರಗತಿಯಲ್ಲಿ ನೋಡ್ಕೊಂಬಂದು ಈ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಸಿಂಗ್ಯುಲರ್ ಇದ್ದದ್ದನ್ನು ಪ್ಲೂರಲ್ ಮಾಡ್ಬೇಕಂತಂದ್ರೆ, ಕಾಂಪೌಂಡ್ ನೌನ್ಗಳು ಬಂದಾಗ ಸಿಂಗ್ಯುಲರ್ ಇದ್ದದ್ದನ್ನು ಪ್ಲೂರಲ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ವರ್ಡ್ಗೆ ಮಾತ್ರ ಎಸ್ ಹಚ್ಚಬೇಕು. ಇದನ್ನು ತಲೆಗಿಟ್ಕೋರಿ. ಸೊ ಇವಿಷ್ಟು ಎಕ್ಸಾಂಪಲ್ ನೋಡ್ಕೊರಿ ಇವನ್ನ. ಸೊ ಇದು ಒಂದು ಸ್ವಲ್ಪ ನೆನ್ಪಿಟ್ಟಿದ್ದಾರೆ. ಇದು ಎಕ್ಸೆಪ್ಷನ್. ಇದು ಈಗ ಇದಲ್ಲ, ಇದು ನೆಕ್ಸ್ಟ್ ಇಲ್ಲ ಐತೆ ನೋಡ್ರಿ. ಇವನು ಇಂಥವನ್ನೇ ನೆನ್ಪಿಟ್ಕೋಬೇಕು. ಗವರ್ನರ್ಸ್ ಜನರಲ್ ಆಗುತ್ತೆ. ಓಕೆ, ಇದು ಕರೆಕ್ಟ್. ಇಲ್ಲಿ ನೋಡ್ರಿ, ಮೇಜರ್ ಜನರಲ್ ಇದೆ.
ಇಲ್ಲಿ ಏನಂದರೆ ಇದೊಂದು ಎಕ್ಸೆಪ್ಷನ್. ಕೆಲವೊಂದು ಎಲ್ಲ ಕಾಂಪೌಂಡ್ ನೌನ್ಗಳು ಇಲ್ಲ, ಕೆಲವೊಂದು ಕಾಂಪೌಂಡ್ ನೌನ್ಗಳಿಗೆ ಸ್ಟಾರ್ಟಿಂಗ್ ವರ್ಡಿಗೆ ಎಸ್ ಹಚ್ಬೇಕು. ಅಂಥವ್ನು ಪ್ರಾಕ್ಟೀಸ್ ಎಕ್ಸೆಪ್ಷನ್ಸ್ ಇರೋನ ಪ್ರಾಕ್ಟೀಸ್ ಮಾಡ್ಬೇಕು. ಮುಂದೆ ನೋಡೋಣ ಎಕ್ಸೆಪ್ಷನ್ ಯಾವ ಬರ್ತಾವೆ. ಈಗ ಮೇಜರ್ ಜನರಲ್ ಇದೆ. ಇಲ್ಲಿ ಮೇಜರ್ ಜನರಲ್ ಪ್ಲೂರಲ್ ಆಗುತ್ತೆ. ಈ ಮೇಜರ್ಸ್ ಜನರಲ್ ಅನ್ಬಾರ್ದು. ಮೇಜರ್ ಜನರಲನ್ನು ನೋಡ್ರಿ ಲಾಸ್ಟಿಗೆ ಎಸ್ ಹಚ್ಬೇಕು. ಇಲ್ಲಿ ಈ ವರ್ಡ್ ಬಂದಾಗ ಮಾತ್ರ ಮೇಜರ್ ಮೇಜರ್ಸ್ ಜನರಲ್ ಅಂದ್ರೆ ತಪ್ಪು. ಮೇಜರ್ ಜನರಲ್ಸ್ ಅನ್ಬೇಕು ಸಿಂಗ್ಲರ್. ಮೇಜರ್ ಜನರಲ್ ಏನಾಗುತ್ತೆ, ಮೇಜರ್ ಜನರಲ್ಸ್ ಇದನ್ನು ನೋಡ್ರಿ ಲಾಸ್ಟಿಗೆ ಎಸ್ ಹಚ್ಚಾರೆ. ಇದೊಂದು ಎಕ್ಸೆಪ್ಷನ್ ಇದೆ ನೋಡ್ರಿ. ನೆಕ್ಸ್ಟ್ ಇವಾಗ ನೋಡ್ರಿ ಮ್ಯಾನ್ ಆಫ್ ವಾರ್ ಐತಿ. ಮ್ಯಾನಿಗೆ ನಿಮ್ಮ ಸಿಂಗ್ಲರು ಪ್ಲೂರ ಅವಲ್ಲೇ ಹಿಂದಿನ ತರಗತಿಯಲ್ಲಿ ನಾವು ನೋಡೋದು ಮ್ಯಾನ್ ಆಗುತ್ತೆ, ಮೆನ್ ಆಗುತ್ತೆ. ಎಸ್ IS ಹಚ್ಚಬಾರ್ದು ಅಂತ ಹೇಳಿದ್ನೆ. ಕೆಲವೊಂದು ಸಿಂಗ್ಲರ್ ಇದ್ದದ ಪ್ಲೂರಲ್ ಅಂಥವು. ಮ್ಯಾನ್ ಇದ್ದದ್ದು ಮೆನ್ ಹಚ್ಚಿಬಿಟ್ರೆ ಉಳ್ಕೋದೆಲ್ಲ ಸೇಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿರಿ ವುಮೆನ್ ಡಾಕ್ಟರ್ನ ನೋಡಿರಿ. ಇದನ್ನು ಲಾಸ್ಟ್ ಹಚ್ಬೇಕು ನೋಡಿರಿ. ಇವನ್ನೆಲ್ಲ ಇವು 3 ಇಂಪಾರ್ಟೆಂಟ್ ನೋಡಿರಿ. ಸಿಂಗ್ಲರ್ ಇದ್ದದನ್ನು ಪ್ಲೂರಲ್ ಮಾಡ್ಬೇಕಂತಂದ್ರೆ ಈಗ ನೋಡಿರಿ ವುಮೆನ್ ಡಾಕ್ಟರ್ ಐತಿ, ನೀವು ವುಮೆನ್ಸ್ ತಪ್ಪು, ಈ ಥರ ಮಾಡಬಾರ್ದು. ವುಮೆನ್ ಡಾಕ್ಟರ್ಸ್ ಲಾಸ್ಟಿಗೆ ಹಚ್ಬೇಕು, ವುಮೆನ್ ಡಾಕ್ಟರ್ಸ್. ನೆಕ್ಸ್ಟ್ ಬಾಯ್ ಫ್ರೆಂಡ್ ಇದೆ, ಬಾಯ್ ಫ್ರೆಂಡ್ಸ್ ಹಚ್ಬೇಕು ಲಾಸ್ಟಿಗೆ, ಆ ಥರ. ಇದು ಎಕ್ಸೆಪ್ಷನ್. ನೆಕ್ಸ್ಟ್ ನೋಡಿರಿ ಇದು ಕೂಡ ಸೇಮ್ ನೋಡಿರಿ. ಅದನ್ನು ನೆನ್ಪಿಟ್ಟುಕೋರಿ. ಅದನ್ನು ಯಾವ ಎಕ್ಸೆಪ್ಷನ್ಗಳಿರ್ತಾವ, ಯಾವ ರೂಲ್ಗಳಿರ್ತಾವ ಅವನು ಬಯಾಟ್ ಮಾಡಲೇಬೇಕು. ರೂಲು ಎಕ್ಸೆಪ್ಷನ್ಗಳನ್ನು ಬಯಾಟ್ ಮಾಡಬೇಕು. ನೆಕ್ಸ್ಟ್ ಈ ಮಿಡ್ ಅಂತ ಬರುತ್ತೆ ನೋಡಿರಿ. ಮಿಡ್ ಸರ್ವೆಂಟ್ಸ್ ಇದು ಲಾಸ್ಟಿಗೆ ಎಸ್ ಆ್ಯಕ್ಚುಲಿ ಲಾಸ್ಟ್ ಯಾವ ಎಸ್ ಹಚ್ಚಿವಿ, ಯಾವ ಪದಗಳು ಅದು ಬಂದವೆ ಅವನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನೆನ್ಪುಳಿಯೋಕೆ ಚಾನ್ಸಸ್ ಇರುತ್ತೆ. ಸೊ ಇವನು ಸ್ವಲ್ಪ ನೋಟ್ ಮಾಡ್ಕೋರಿ. ಇವನ್ನ ಪ್ರಶ್ನೆ ಎಕ್ಸಾಮಲ್ಲಿ ಇವೇ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಓಹೋ ಮೆನ್ ಡಾಕ್ಟರ್ಸ್, ಬಾಯ್ ಫ್ರೆಂಡ್ಸ್, ಇದೇ ಓದಿ ನಿಮ್ಗೆ ಪ್ರಾಕ್ಟೀಸ್ ಆಗಬೇಕು. ನೆಕ್ಸ್ಟ್ ನೋಡಿರಿ ರೂಲ್ ನಂಬರ್ ನೋಡ್ರಿ. ಅನ್ಕೌಂಟಬಲ್ ಅಥವಾ ಮಾಸ್ ನೌನ್ ಅಂತ ಕರಿತೀವಿ. ಅನ್ಕೌಂಟಬಲ್ಗೆ ಇನ್ನೊಂದು ಹೆಸರೇನು ಮಾಸ್ ನೌನ್ ಅಂತ ಕರಿತೀವಿ. ಅನ್ಕೌಂಟಬಲ್ ಅಂದ್ರೆ ಒಂದೇ ಮಾಸ್ ನೌನ್ ಅಂತೇಳಿ ಅದು. ಅನ್ಕೌಂಟಬಲ್ ನಾವು ಪ್ಲೂರಲ್ ಮಾಡೋಕ್ಕೆ ಬರ್ತೈತೆ, ಪ್ಲೂರಲ್ ಮಾಡೋಕ್ಕೆ ಬರಲ್ಲ. ಇದು ನೆನಪು. ಅನ್ಕೌಂಟೇಬಲ್ ನೌನ್ಗಳು ಅದರಿಂದ ನಂಬರ್ ಹಾಕೋಕ್ಕೆ ಬರಲ್ಲ, ಪ್ಲೂರಲ್ ಮಾಡೋಕ್ಕೆ ಬರಲ್ಲ. ಬಟ್ ಏನು ಮಾಡ್ಬೋದು ಅಂದ್ರೆ ಅನ್ಕೌಂಟಬಲ್ ನೌನ್ ಅಂದ್ರೇನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಹೋಗಿ ನೀವು ಚೆಕ್ ಮಾಡಿರಿ. ನೆಕ್ಸ್ಟ್ ನೋಡಿರಿ ಅನ್ಕೌಂಟಬಲ್ ನೌನ್ ಪ್ಲೂರಲ್ಗಳು ಇರಲ್ಲ. ಅನ್ಕೌಂಟೇಬಲ್ ನೌನ್ಗಳಿಗೆ ಪ್ಲೂರಲ್ಗಳು ಇರಲ್ಲ. ಅವರು ಎಕ್ಸಾಮಲ್ಲೇ ಪ್ರಶ್ನೆ ಕೇಳ್ತಾರೆ, ಇದನ್ನು ತಲೆಗೆ ಹಾಕೋರಿ. ಬಟ್ ಏನು ಅನ್ಕೌಂಟಬಲ್ ನಾವು ಸಮ್ ಹಚ್ಬೋದು, ಮಚ್ ಹಚ್ಬೋದು, ಎ ಪೀಸ್ ಆಫ್ ಹಚ್ಬೋದು, ಈ ಲಾಟ್ ಆಫ್ ಹಚ್ಬೋದು, ಲಿಟಲ್ ಹಚ್ಬೋದು. ಅನ್ಕೌಂಟಬಲ್ ನೌನ್ಗಳಿಗೆ ಪ್ಲೂರಲ್ಗಳು ಇಲ್ಲ. ಇದನ್ನು ತಲೆಗೆ ಹಾಕೋರಿ. ಎಕ್ಸಾಮಲ್ಲಿ ಇಂಥವು ನೋಡಿ. ವಾಟರ್ ಅನ್ನೋದು ಅನ್ಕೌಂಟೇಬಲ್ ನೌನ್. ಇದನ್ನೇನು ಅನ್ಬೋದು, ಸಮ್ ವಾಟರ್ ಅನ್ಬೋದು, ಎ ಗ್ಲಾಸ್ ಆಫ್ ವಾಟರ್ ಅನ್ಬೋದು. ಇದನ್ನು ನೆನ್ಪಿಟ್ಕೋರಿ. ವಾಟರ್ ಅನ್ನೋದೇನು ಅನ್ಕೌಂಟಬಲ್ ನೌನ್. ಇದು ವಾಟರ್ ಅನ್ನೋದು ಅನ್ಕೌಂಟೇಬಲ್ ನೌನು. ಇದನ್ನು ವಾಟರ್ಸ್ ಅಂದರೆ ತಪ್ಪು. ಅಥವಾ 1 ವಾಟರ್ 2 ವಾಟರ್ ಅನ್ನೋದು ಅದು ತಪ್ಪು. ಸೊ ವಾಟರನ್ನು ಸಮ್ ವಾಟರ್ ಅನ್ಬೋದು. ಕೌಂಟ್ ಮಾಡೋಕ್ಕೆ ಬರಲ್ಲ, ಯಾವನ್ನ ಕೌಂಟ್ ಮಾಡೋಕ್ಕೆ ಬರಲ್ಲ, ನಾವು ನಂಬರ್ ಹಾಕೋದಿಲ್ಲ. ಇದನ್ನು ತಲೆಗೆ ಹಾಕೋರಿ. ವಾಟರ್ ಅನ್ನೋದೇನು ಅನ್ಕೌಂಟೇಬಲ್ ನೌನು, ಕೌಂಟ್ ಮಾಡೋಕ್ಕೆ ಬರಲ್ಲ. ವಾಟರ್ಸ್ 1 ವಾಟರ್ 2 ವಾಟರ್ 3 ವಾಟರ್ಸು ಅಂದರೆ ತಪ್ಪು. ಅಲ್ಲಿ ಎಕ್ಸಾಮಲ್ಲಿ ಈ ಥರ ಏನಾರು ಅನ್ಕೌಂಟೇಬಲ್ ಅವನಿಗೆ ನಂಬರ್ ಹಚ್ಚೋದು, ES ಹಚ್ಚೋದು, IAS ಹಚ್ಚೋದು, ಈ ಥರ ಮಾಡಿದ್ರೆ ತಪ್ಪು ಅಂತೇಳಿ ಇದು ನಮಗೆ ಕ್ಲಿಯರ್ ಆಗಿರ್ಬೇಕು. ಈಗ ವಾಟರ್ ಅನ್ನೋದಿದೆ. ವಾಟರ್ ಅಂದ್ರೇನು ನೀರು. ವಾಟರನ್ನು ಏನು ಅನ್ಬೋದು ನೀವು, ಸಮ್ ವಾಟರ್ ಅನ್ಬೋದು ಅಷ್ಟೇ. ಬಳಸ್ಬೋದು, ಸಮ್ ವಾಟರ್ ಅಂತೇಳಿ ಬಳಸ್ಬೋದು, ಅಥವಾ ಈ ಗ್ಲಾಸ್ ಆಫ್ ವಾಟರ್ ಅಂತೇಳಿ ಬಳಸ್ಬೋದು. ನೆಕ್ಸ್ಟ್ ಈಗ ರೈಸ್ ಇದೆ. ರೈಸ್ ಅನ್ನೋದು ಅನ್ಕೌಂಟೇಬಲ್ ನೋಡಿ. ಸಮ್ ರೈಸ್ ಅಂತ ಬಳಸ್ಬೋದು, ಅಥವಾ ಏನಂತ ಬಳಸ್ಬೋದು, ಸಮ್ಮು, ಮೋರು, ಮಚ್ಚು, ಈ ಥರ. ನೆಕ್ಸ್ಟ್ ಎ ಬೋಲ್ ಆಫ್ ರೈಸ್ ಅನ್ಬೋದು ನೀವು, ಎ ಬೋಲ್ ಆಫ್ ರೈಸ್ ಅನ್ಬೋದು. ನೆಕ್ಸ್ಟ್ ಶುಗರ್ ಅನ್ನೋದು ಅನ್ಕೌಂಟೇಬಲ್. ಶುಗರ್ಗಳ ಹಿಂದೆ ನಂಬರ್ ಹಾಕೋಕ್ಕೆ ಬರಲ್ಲ, ಯಾವುಗಳನ್ನು ಕೌಂಟ್ ಮಾಡೋಕ್ಕೆ ಬರಲ್ಲ, ಅವನ್ನ ನಂಬರ್ ಹಾಕಲ್ಲ ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ಶುಗರ್ ಅನ್ನೋದೇನು ಅನ್ಕೌಂಟೇಬಲ್ ನಾವು ಅನ್ಕೌಂಟೇಬಲ್ ನೋವುಗಳಿಗೆ ಪ್ಲೂರಲ್ ಮಾಡೋಕ್ಕೆ ಬರಲ್ಲ. ಇದನ್ನೊಂದು ತಲೆಗೆ ನೆನ್ಪಿಟ್ಕೋರಿ. ನಂಬರ್ ಹಾಕೋಕ್ಕೆ ಬರಲ್ಲ, ಇದೊಂದು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ
ಎ ಸ್ಪೂನ್ ಆಫ್ ಶುಗರ್ ಅನ್ಬೋದು ಇದನ್ನ ಎ ಸಮ್ ಶುಗರ್ ಅನ್ಬೋದು, ಎ ಸ್ಪೂನ್ ಆಫ್ ಶುಗರ್ ಅನ್ಬೋದು. ಮಿಲ್ಕ್ಸ್ ಅಂದ್ರೆ ತಪ್ಪು ನೋಡ್ರಿ. ನೋಡ್ರಿ ಸಮ್ ಮಿಲ್ಕ್ಸ್ ಅಥವಾ ಎ ಗ್ಲಾಸ್ ಆಫ್ ಮಿಲ್ಕ್ ಅನ್ಬೋದು. ನೆಕ್ಸ್ಟ್ ನೋಡಿರಿ ಬಟರ್ ಅಂದ್ರೆ ಬೆಣ್ಣೆ ನೋಡ್ರಿ, ಅನ್ಕೌಂಟೇಬಲ್ ನೋಡು. ಸಮ್ ಬಟರ್ ಅನ್ಬೋದು, ಎ ಪೀಸ್ ಆಫ್ ಬಟರ್ ಅನ್ಬೋದು. ನೆಕ್ಸ್ಟ್ ಸಮ್ ಚೀಸ್ ಅಥವಾ ಎ ಪೀಸ್ ಆಫ್ ಚೀಸ್ ಅನ್ಬೋದು. ನೆಕ್ಸ್ಟ್ ಕಾಫಿ, ಎ ಕಪ್ ಆಫ್ ಕಾಫಿ ಅನ್ಬೋದು. ಇದನ್ನು ಕಪ್ ಆಫ್ ಕಾಫಿ ಅನ್ಬೋದು, ಕಪ್ ಆಫ್ ಟೀ ಅನ್ಬೋದು, ಸಮ್ ಟೀ ಅನ್ಬೋದು. ಈ ಥರ ಅನ್ಬೋದು. ಅವನ್ನ ಪ್ಲೂರಲ್ ಮಾಡೋಕ್ಕೆ ಬರೋಲ್ಲ. ಇವನ್ನ ನೆನ್ಪಿಟ್ಕೋರಿ, ಇವ್ನ ಲಿಸ್ಟ್ ನೆನ್ಪಿಟ್ಕೋಬೇಕು. ಈ ಥರ ಅನ್ಕೌಂಟೇಬಲ್ ಅವನಿಗೆ ಈ ಥರ ಮಾಡೋಕ್ಕೆ ಬರೋಲ್ಲ ಅಂತೇಳಿ. ನೆಕ್ಸ್ಟ್ ಆಯಿಲ್ ಇದೆ, ಎ ಬಾಟಲ್ ಆಫ್ ಆಯಿಲ್ ಅನ್ಬೋದು. ಇದಕ್ಕೆ ಹಾನಿ ಇದೆ, ಹಾನಿ, ಎ ಸ್ಪೂನ್ ಆಫ್ ಹಾನಿ ಅನ್ಬೋದು. ನೆಕ್ಸ್ಟ್ ಮೀಟ್ ಇದೆ, ಎ ಪೀಸ್ ಆಫ್ ಮೀಟ್ ಅನ್ಬೋದು, ಎ ಪೀಸ್ ಆಫ್ ಫಿಶ್ ಅನ್ಬೋದು. ನೆಕ್ಸ್ಟ್ ಸಾಲ್ಟ್ ಇದೆ, ಎ ಪಿಂಚ್ ಆಫ್ ಸಾಲ್ಟ್ ಅನ್ಬೋದು. ಇದಕ್ಕೆ ಸಾಲ್ಟಿಗೆ ಎ ಪಿಂಚ್ ಆಫ್ ಸಾಲ್ಟ್. ನೆಕ್ಸ್ಟ್ ಎ ಪಿಂಚ್ ಆಫ್ ಪೆಪ್ಪರ್ ಅಂದ್ರೆ ಮೆಣಸು ನೋಡ್ರಿ ಇಲ್ಲಿ, ಎ ಪಿಂಚ್ ಆಫ್ ಪೆಪ್ಪರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಶುಗರ್ ಕೇನ್ ಅಂತಿದೆ ನೋಡ್ರಿ, ಸಮ್ ಶುಗರ್, ಎ ಗ್ಲಾಸ್ ಆಫ್ ಜ್ಯೂಸ್ ಅಂತೇಳಿ ಅನ್ಬೋದು. ನಾಲೆಜ್ ಅನ್ನೋದು ಅನ್ಕೌಂಟೇಬಲ್ ನೋಡ್ರಿ, ನೆನ್ಪಿಟ್ಕೋರಿ. ಎ ಲಾಟ್ ಆಫ್ ನಾಲೆಜ್ ಅಂತೇಳಿ ಬಳಸ್ಬೋದು ನೀವು. ನೆಕ್ಸ್ಟ್ ಅಡ್ವೈಸ್, ಎ ಪೀಸ್ ಆಫ್ ಅಡ್ವೈಸ್ ಅಂತೇಳಿ ಬಳಸ್ಬೋದು. ಇನ್ಫಾರ್ಮೇಷನ್, ಎ ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತೇಳಿ ಬಳಸ್ಬೋದು. ಫರ್ನಿಚರ್, ಸಮ್ ಫರ್ನಿಚರ್ ಅನ್ಬೋದು. ನೆಕ್ಸ್ಟ್ ಲಗೇಜ್ ನೋಡಿರಿ, ಲಗೇಜ್ ಅನ್ಕೌಂಟೇಬಲ್ ನಾವು, ಎ ಲಾಟ್ ಆಫ್ ಲಗೇಜ್ ಅನ್ಬೋದು. ಇಕ್ವಿಪ್ಮೆಂಟ್, ಎ ಪೀಸ್ ಆಫ್ ಇಕ್ವಿಪ್ಮೆಂಟ್ ಅನ್ಬೋದು. ಟ್ರಾಫಿಕ್, ಹೆವಿ ಟ್ರಾಫಿಕ್, ಸಮ್ ಟ್ರಾಫಿಕ್ ಅನ್ಬೋದು. ವೆದರ್ಗೆ ಗುಡ್ ವೆದರ್, ಬ್ಯಾಡ್ ವೆದರ್ ಅನ್ಬೋದು. ವರ್ಕ್, ಸಮ್ ವರ್ಕ್, ಎ ಲಾಟ್ ಆಫ್ ವರ್ಕ್. ಹೋಮ್ ವರ್ಕ್, ಸಮ್ ಹೋಮ್ ವರ್ಕ್, ಎ ಲಾಟ್ ಆಫ್ ಹೋಮ್ ವರ್ಕ್. ಇಷ್ಟು ನೀವು ಈ ಥರ. ಮನಿ ನೋಡಿರಿ, ಮನಿ, ಎ ಲಾಟ್ ಆಫ್ ಮನಿ ಅನ್ಬೋದು ನೀವು ಅಷ್ಟೇ, ಸಮ್ ಮನಿ ಅನ್ಬೋದು. ಇವುಗಳನ್ನು ನಂಬರ್ ಹಾಕಕ್ಕೆ ಬರಲ್ಲ, ಪ್ಲೂರಲ್ ಮಾಡೋಕ್ಕೆ ಬರಲ್ಲ. ಇದನ್ನು ರೂಲ್ ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ಬ್ಲಡ್ ನೋಡಿರಿ, ಬ್ಲಡ್ ನೋಡಿರಿ, ಸಮ್ ಬ್ಲಡ್ ಅನ್ಬೋದು ಅಥವಾ ಎ ಡ್ರಾಪ್ ಆಫ್ ಬ್ಲಡ್ ಅನ್ಬೋದು. ಎ ಡ್ರಾಪ್ ಆಫ್ ಬ್ಲಡ್. ಏರ್ ನೋಡು, ಫ್ರೆಶ್ ಏರ್, ಸಮ್ ಏರ್ ಅಂತೇಳಿ ಕರಿತೀವಿ. ಎಷ್ಟು ನೋಡ್ರಿ. ಕ್ಲಾತಿಂಗ್ ನೋಡಿರಿ, ಕ್ಲಾತಿಂಗ್, ಸಮ್ ಕ್ಲಾತ್ ಅನ್ಬೋದು, ಎ ಲಾಟ್ ಆಫ್ ಕ್ಲಾತ್ ಅನ್ಬೋದು. ನೆಕ್ಸ್ಟ್ ನೋಡಿರಿ ಶುಗರ್ ಸಿರಪ್ ನೋಡಿರಿ, ಶುಗರ್ ಸಿರಪ್ ಅಂದ್ರೇನು? ಸಕ್ಕರೆ ಪಾಕ. ಅವುಗಳ ಕನ್ನಡ ಮೀನಿಂಗ್ ನೋಡ್ಕೊರಿ ನೀವು. ಸಕ್ಕರೆ ಪಾಕ ಅಂತ ಕರಿತೀವಿ. ಸಮ್ ಶುಗರ್ ಅನ್ಬೋದು, ಅಥವಾ ಎ ಸ್ಪೂನ್ ಆಫ್ ಶುಗರ್ ಅನ್ಬೋದು. ನೆಕ್ಸ್ಟ್ ಚ್ಯೂವಿಂಗ್ ಗಮ್ ನೋಡಿರಿ, ಎ ಪೀಸ್ ಆಫ್ ಗಮ್ ಅನ್ಬೋದು. ನೆಕ್ಸ್ಟ್ ಟ್ರಾಫಿಕ್ ನಾಯ್ಸ್ ಅಂದರೆ ಶಬ್ದ ಇಲ್ಲಿ. ಹೆವಿ ಟ್ರಾಫಿಕ್ ಅನ್ಬೋದು, ಸಮ್ ಟ್ರಾಫಿಕ್ ಅನ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ಸಮ್ ಎಲೆಕ್ಟ್ರಿಸಿಟಿ ಅಥವಾ ಎ ಲಾಟ್ ಆಫ್ ಎಲೆಕ್ಟ್ರಿಸಿಟಿ. ಗ್ಯಾಸ್ ನೋಡಿರಿ, ಗ್ಯಾಸ್, ಎ ಲಾಟ್ ಆಫ್ ಗ್ಯಾಸ್ ಅನ್ಬೋದು. ಪೇಪರ್, ಎ ಶೀಟ್ ಆಫ್ ಪೇಪರ್ ಅನ್ಬೋದು. ಪೇಪರನ್ನು ಪ್ಲೂರಲ್ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಟು. ಪೇಪರ್ಸ್ ಅಂದರೆ ತಪ್ಪು, ಎ ಶೀಟ್ ಆಫ್ ಪೇಪರ್ ಅನ್ಬೋದು. ನೆಕ್ಸ್ಟ್ ಸಿಲ್ವರ್ ನೋಡಿರಿ, ಎ ಪೀಸ್ ಆಫ್ ಸಿಲ್ವರ್. ಇವನ್ನೆಲ್ಲ ನೋಡಿ, ಐರನ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಮಡ್ ಅಂದ್ರೆ ಮಣ್ಣು, ಸ್ನೋ ಅಂದರೆ ರೇನ್ ಅಂದ್ರೆ ಮಳೆ. ಈ ಥರ ಇವನ್ನೆಲ್ಲ ಎಕ್ಸಾಂಪಲ್ ನೋಡ್ಕೊರಿ. ಏನೇನಂತ ಕರಿತಾರೆ ಅವನ್ನೆಲ್ಲ ನೀವು ಅಂದು ನಿಮಗೆ ಪ್ರಾಕ್ಟೀಸ್ ಆದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇಷ್ಟಿಗೆ ಸಂಬಂಧಪಟ್ಟೈತಿ. ಈಗ ಇಷ್ಟು ಸಾಕು. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಮುಂದಿನ ರೂಲ್ಗಳನ್ನು ನೋಡ್ತಾ ಹೋಗೋಣ. ನೀವೇನು ಮಾಡ್ಬೇಕಂತ ಕೇಳಿದ್ರೆ, ಕರೆಕ್ಟಾಗಿ ಎಲ್ಲರೂ ಒಂದು ನೋಟ್ಬುಕ್ ತೊಗೋಬೇಕು, ಒಂದು ಪೆನ್ ತೊಗೋಬೇಕು, ನೀಟಾಗಿ ನೋಟ್ಸ್ ಮಾಡ್ಕೊತ ಬರಬೇಕು ರೂಲ್ಗಳನ್ನು. ಅಥವಾ ಒಂದು ನೋಟ್ಸ್ ಮಾಡಿದರೆ ನಿಮ್ಗೇನಾಗುತ್ತೆ, ಅನುಕೂಲ ಆಗುತ್ತೆ. ದಿನ ರಿವಿಷನ್ ಹಾಕ್ಬೇಕು. ಮತ್ತು ರಿವಿಷನ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಇದಾಗೋದಿಲ್ಲ. ಅತಿ ಹೆಚ್ಚು ಎಷ್ಟು ರಿವಿಷನ್ ಆಗ್ತಿರಲ್ಲ ಅದು ನೋಟ್ಸು, ಅಷ್ಟು ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ರು ಇಂಗ್ಲೀಷು ಜೀರೋಲಿದ್ದ ಕಲಿತಿರ್ತೀರಿ. ಸೊ ನೀವೇನು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ರೂಲ್ಗಳಿವೆ, ಈ ಥರ ರೂಲ್ಗಳನ್ನು ಬಾಯಾಟ ಹಾಕಬೇಕು. ಆಮೇಲೆ ಕನ್ನಡಕ್ಕೆ ಇಂಗ್ಲೀಷ್ನಲ್ಲಿ ಕನ್ನಡಕ್ಕೆ ಏನಂತ ಕಲಿತಾರೆ, ಏನಂತ ತಿಳ್ಕೊತೀವಿ. ಅವನ್ನೆಲ್ಲ ನೀವು ಏನು ಮಾಡಿದ್ರೆ, ಬಾಯಾಟ ಹಾಕಿದ್ದು ರೂಲ್ಸ್ಗಳನ್ನು ಬಾಯಾಟ ಹಾಕಿದ್ರೆ ಅವ್ನು ನೆನ್ಪಿಟ್ಕೊಂಡ್ರೆ ನಮಗೆ ಎಕ್ಸಾಮಿಗೆ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಕೇಳಿದ್ರು ಕೂಡ ನಾವು ಅಲ್ಲಿ ಅಪ್ಲೈ ಮಾಡ್ಬೇಕು. ಅವಾಗ ಅಪ್ಲೈ ಮಾಡಿ 4 ಆಪ್ಷನ್ ರೆಡ್ಯೂಸ್ ಮಾಡ್ಬೇಕು, ಇದು ಬರಲ್ಲ ಅಂತೇಳಿ. ಅಂದರೆ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಸೊ ಇಂದಿನ ವೀಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ, ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬನ್ನಿ. ಮಧುಕುಮಾರ್ KPSC ಪ್ಲೇಲಿಸ್ಟ್ ರೆಫರ್ ಮಾಡಿ. ಪ್ಲೇಲಿಸ್ಟ್ನಲ್ಲಿ ವೀಡಿಯೋಗಳು ಸೀರಿಯಲ್ ವೈಸ್ ಸಿಗ್ತವೆ. ಪ್ಲೇಲಿಸ್ಟಿಗೆ ಹೋದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತೇಳಿ ಸಿಗ್ತವೆ. ಆ ಪ್ಲೇಲಿಸ್ಟ್ಗಳನ್ನು ರೆಫರ್ ಮಾಡ್ತಾನಂತ ಕಂಟಿನ್ಯೂ ಕ್ಲಾಸ್ ನೋಡ್ಬೇಕು. ಒಂದಿನ ನೋಡಿ 2 ದಿನ ಬಿಟ್ಟು ಪೆಂಡಿಂಗ್ ಉಳಿಸ್ಬಾರ್ದು. ಯಾವಾಗ ವೀಡಿಯೋಗಳು ಅಪ್ಲೋಡ್ ಆಗ್ತಿರ್ತವೆ ಅವಾಗ ಇದು ಮಾಡಬೇಕು. ಅಥವಾ ಒಂದು ಯಾವ್ದಾರು ಇಂಗ್ಲೀಷ್ ನೀವು ತೊಗೊಂಡ್ರೆ ಅದನ್ನು ಮುಗಿಸೋ ಮಟ್ಟ ಮುಂದೆ ಹೋಗ್ಬಾರ್ದು ಟಾಪಿಕ್. ಅದನ್ನು ಮುಗಿಸಿದ ಮೇಲೆ ಮುಂದಿನ ಟಾಪಿಕ್ಗೆ ಇದು ಮಾಡಬೇಕು.
ಸೊ ನೆಕ್ಸ್ಟ್ ಇದು ಮುಗಿಸಿ ಇಂಗ್ಲೀಷ್ ಮುಗೀತು ಅಂತಂದರೆ ನೆಕ್ಸ್ಟ್ ನೀವು ರಿವಿಷನ್ ಮಾಡ್ತಾ ಬರ್ಬೇಕು. ನೀವು ಅತಿ ಹೆಚ್ಚು ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಭೇಟಿಯಾಗೋಣ. ಶರಣಾರ್ಥಿ. ಧನ್ಯವಾದಗಳು.